ನನ್ನ ಹತ್ರ 2 ಪ್ರಾಡಕ್ಟ್ ಇದೆ. ಒಂದು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಒಂದು ಅನ್ಬಾಕ್ಸಿಂಗ್ ಬಾಕಿ ಇದೆ. ಇದ್ರ ಬೆಲೆ ₹11,000 ಈ ಒಂದು ಮೈಕ್‌ನ ಬೆಲೆ. ಹಾಗೇನೇ ಈ ಮೈಕ್ ತುಂಬಾನೇ ಚೆನ್ನಾಗಿದೆ. ಹೋಲಿಲ್ಯಾಂಡ್ ಅವರ ಲಾರ್ಕ್ M2 ಮೈಕ್ ಇದು. ನಾಯ್ಸ್ ಕ್ಯಾನ್ಸಲೇಷನ್ ಆಗಿರಬಹುದು, ವಾಯ್ಸ್ ರೆಕಾರ್ಡಿಂಗ್ ಆಗಿರಬಹುದು, ಪ್ರತಿಯೊಂದು ಕೂಡ ಸೂಪರ್ಬ್ ಆಗಿದೆ. ಇವಾಗ ನೀವೇನು ವಾಯ್ಸ್ ಅನ್ನ ಕೇಳ್ತಾ ಇದ್ದೀರಾ, ಈ ವಾಯ್ಸ್ ಕೂಡ ಇದರಿಂದನೇ ರೆಕಾರ್ಡ್ ಆಗ್ತಾ ಇರೋದು. ಸೊ ಇದರಲ್ಲಿ ಇಲ್ಲೊಂದು ಮೈಕ್ರೋಫೋನ್ ಇರುತ್ತೆ, ಇದನ್ನ ಅಟ್ಯಾಚ್ ಮಾಡ್ಕೊಂಡು ಮಾತಾಡಿದ್ರೆ ಆಯ್ತು. ಸೊ ಇನ್ನೊಂದು ಮೈಕ್ರೋಫೋನ್ ಇತ್ತು ಇಲ್ಲಿ, ಅದ್ರ ಮೂಲಕ ನಾನು ಮಾತಾಡ್ತಾ ಇದ್ದೀನಿ. ಆ ವಾಯ್ಸ್ ಅನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಇದರ ಬೆಲೆ 11,000. ಬಟ್ ಇಲ್ಲಿ ಒಂದು ಮೈಕ್ರೋಫೋನ್ ಸಿಕ್ತು ನನಗೆ ಮೀಶೋದಲ್ಲಿ ಸ್ಕ್ರಾಲ್ ಮಾಡುವಾಗ. ನೋಡಿ ಇಲ್ಲಿದೆ, ಕೇವಲ ₹1,000 ಒಳಗಡೆನೆ ಇದೆ. ಹಾಗಾದ್ರೆ ಲುಕ್ ಅಂತೂ ಸೇಮ್ ಇದೆ, ಇದೇ ಪ್ರಾಡಕ್ಟ್ ರೀತಿನಲ್ಲೇನಿದೆ. ಆಲ್ಮೋಸ್ಟ್ ಕಂಪನಿ ಬೇರೆ ಬೇರೆ ಕಂಪನಿ, ಬಟ್ ಲುಕ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ. ನೋಡೋಣ ಇದ್ರ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡೋಣ. ಯಾಕಂತಂದ್ರೆ ಹೊಸದಾಗಿ ನೀವು ಕಾಂಟೆಂಟ್ ಕ್ರಿಯೇಷನ್ ಅನ್ನ ಶುರು ಮಾಡಿದೀರಾ ಅಂತ ಹೇಳಿದ್ರೆ ಒಂದು ಮೈಕ್ರೋಫೋನ್ ನ ಅವಶ್ಯಕತೆ ಅಂತೂ ಬಂದೇ ಬರುತ್ತೆ. ವೈರ್ ಮೈಕ್ರೋಫೋನ್ ಅನ್ನ ನೀವು ಯೂಸ್ ಮಾಡಬಹುದು. ಬೋಯಾ ಮೈಕ್ ಅನ್ನ ನಾನು ಇದಕ್ಕೂ ಮೊದಲು ಯೂಸ್ ಮಾಡ್ತಾ ಇದ್ದೆ, ತುಂಬಾನೇ ಚೆನ್ನಾಗಿದೆ. ಬಟ್ ಅದರಲ್ಲಿ ಟೈಪ್ ಸಿ ಪೋರ್ಟ್ ಇಲ್ಲ. ಸೊ ನೀವು ಅಡಾಪ್ಟರ್ ನ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಬಟ್ ವೈರ್ಲೆಸ್ ಮೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ. ಸೊ ಅಂತಹ ಸಮಯದಲ್ಲಿ 11,000 ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಈ ಮೈಕ್ರೋಫೋನ್ ಏನಾದರೂ ಬೆಸ್ಟ್ ಆಗಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಅನ್ನಿಸ್ತು. ಅದರಿಂದಾಗಿನೇ ಈ ಪ್ರಾಡಕ್ಟ್ ಅನ್ನು ನಾನು ತರಿಸಿದ್ದೀನಿ. ರಿವ್ಯೂ ಮಾಡೋಣ, ಕ್ವಾಲಿಟಿ ಹೆಂಗಿದೆ, ವಾಯ್ಸ್ ಕ್ವಾಲಿಟಿ ಹೆಂಗಿದೆ ಅನ್ನೋದು ಕೂಡ ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ. ಅಂದ್ರೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸೊ ಬೈ ಮಾಡಬಹುದಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋಣ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ತರಿಸಿದ್ದೀನಿ. ಸೊ ಅನ್ಬಾಕ್ಸಿಂಗ್ ಮಾಡೋಣ. ನಿಮ್ಗೇನಾದರೂ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಈ ಮೈಕ್ರೋಫೋನ್ ಅನ್ನ ಬೈ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಅದೇನೇ ಯೂಟ್ಯೂಬ್ ಅಲ್ಲಿ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಎರಡು ಕಡೆ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡಬಹುದು. ಸೊ ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ನೀಟ್ ಆಗಿದೆ. ಹಾಗೇನೆ ಬಬಲ್ ರ್ಯಾಪ್ ಸ್ವಲ್ಪ ಜಾಸ್ತಿ ಲೇಯರ್ ಅನ್ನೇ ಹಾಕಿ ಕಳಿಸಿದ್ದಾರೆ, ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀತಿನಲ್ಲಿ. ಓಕೆ, ಇವಾಗ ಪ್ಯಾಕೇಜಿಂಗ್ ರೀತಿನಲ್ಲೇ ಮೈಕ್ರೋಫೋನ್ ಕೂಡ ಮಸ್ತ್ ಆಗಿದ್ರೆ ಒಂದು ಒಳ್ಳೆ ಡೀಲ್ ಆಗುತ್ತೆ. ತುಂಬಾ ಜನರಿಗೆ ಇದು ಹೆಲ್ಪ್ ಆಗುತ್ತೆ, ನನಗೂ ಕೂಡ ಸೇರಿಸಿ. ಯಾಕಂತಂದ್ರೆ ಒಂದು ಮೈಕ್ರೋಫೋನ್ ಅನ್ನ ಹೋಯ್ತಾ ಕೊಯ್ದು ಇಲ್ಲ ಸರಿ ಇದು. ಯಾಕಂತಂದ್ರೆ ಇದನ್ನ ಪ್ರತ್ಯೇಕ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಿಂತ ಇದನ್ನ ಇಲ್ಲಿಟ್ಟು ಸ್ಟುಡಿಯೋದಲ್ಲಿಟ್ಟು ಇದನ್ನ ನಾನು ಬೇರೆ ಕಡೆ ಎಲ್ಲಾದರೂ ಮನೆಯಲ್ಲಿ ಇದ್ದಾಗ ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಯೂಸ್ ಮಾಡ್ಕೊಳ್ಬಹುದು. ಯಾಕಂತಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇರೋ ಮೈಕ್ರೋಫೋನ್ ಅನ್ನ ತಗೊಂಡು ಹೋದಾಗ ಸ್ವಲ್ಪ ಭಯ ಇರುತ್ತಲ್ವಾ. ಸೊ ಹೀಗಾಗಿ ಏನೋ ಒಂದು ಕೊಟ್ಟಿದ್ದಾರೆ. ಇವ್ರಿಗೆ ರೇಟಿಂಗ್ ಕೊಟ್ಟರೆ ₹1,000 ಏನೋ ಕ್ಯಾಶ್ ಬ್ಯಾಕ್ ಕೊಡ್ತಾರಂತೆ. ಸೂಪರ್. ಆಮೇಲೆ ನೋಡೋಣ, ಟ್ರೈ ಮಾಡಿ. ಸದ್ಯಕ್ಕೆ ಬೇಡ, ಸದ್ಯ ಪಕ್ಕದಲ್ಲಿ ಇಡೋಣ. ಕ್ಯಾಶ್ ಬ್ಯಾಕ್ ಆಸೆಗೆ ಬಿದ್ದು ಈ ಪ್ರಾಡಕ್ಟ್ ರಿವ್ಯೂ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಪ್ರಾಡಕ್ಟ್ ಚೆನ್ನಾಗಿದ್ರೆ ಕ್ಯಾಶ್ ಬ್ಯಾಕ್ಗಿಂತ ಸೂಪರ್ ಅಲ್ವಾ. ನಿಮ್ಮಲ್ಲಿ ತುಂಬ ಜನರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗಂತೂ ಸಖತ್ ಖುಷಿ ಆಗುತ್ತೆ. ಒಂದೆರಡು ಕಾಮೆಂಟ್ ಬಂದರೆ ಮತ್ತು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡುತ್ತೆ. ಇನ್ನು ಇದರಲ್ಲಿ ಪ್ಯಾಕೇಜಿಂಗ್ ಚೆನ್ನಾಗಿದೆ, ಸೀಲ್ಡ್ ಪ್ಯಾಕ್ ಥರನೇ ಇದೆ. ಸೀಲ್ಡ್ ಪ್ಯಾಕ್ ಯಾರು ಬೇಕಾದರೂ ಇವಾಗ ಮಾಡಬಹುದು, ಬಟ್ ಸ್ಟಿಲ್ ಸೀಲ್ಡ್ ಆಗಿರೋ ಪ್ಯಾಕ್ ಸಿಕ್ಕಿದೆ, ಖುಷಿ ಪಡಬೇಕು. ಲುಕ್ ಅಂತೂ ಚೆನ್ನಾಗಿದೆ. ವೈರ್ಲೆಸ್ ಮೈಕ್ರೋಫೋನ್ ಮೇಲ್ಗಡೆ ಏನೋ ಬರೆದಿದ್ದಾರೆ, ಅದು ನಮ್ಗೆ ಅರ್ಥ ಆಗೋದಲ್ಲ. ಸೊ ಚೀನಾದವ್ರದ್ದು ಲ್ಯಾಂಗ್ವೇಜು, ಅದನ್ನೇ ಬರೆದಿರ್ತಾರೆ, ವೈರ್ಲೆಸ್ ಮೈಕ್ರೋಫೋನ್ ಅಂದೇ ಬರೆದಿರ್ತಾರೆ, ಮತ್ತು ಅದನ್ನೇ ಇನ್ಸರ್ಟ್ ಮಾಡೋದಲ್ವಾ. ಓಕೆ, ಪ್ರೀಮಿಯಂ ಕ್ವಾಲಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ, 5 ಸ್ಟಾರ್ ಬೇರೆ ಕೊಟ್ಕೊಂಡಿದ್ದಾರೆ. ಹಿಂದ್ಗಡೆ ಏನೆಲ್ಲ ಮೆನ್ಷನ್ ಇದೆ, ಪ್ಲಗ್ ಆ್ಯಂಡ್ ಪ್ಲೇ. ಓಕೆ, ಡೈರೆಕ್ಟಾಗಿ ಪ್ಲಗ್ ಆ್ಯಂಡ್ ಪ್ಲೇ. 20 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಜೆನ್ಯೂನ್ ಆಗಿ ಕೊಟ್ಟಿರಬಹುದು. ಇದರಲ್ಲಿ 100 ಮೀಟರ್ಗಿಂತ ಜಾಸ್ತಿ ಸಪೋರ್ಟ್ ಆಗುತ್ತೆ ವಾಯ್ಸು, ಚೆನ್ನಾಗಿದೆ ಅದು. ಬಟ್ ಇದು 20 ಮೀಟರ್ ಸಾಕು, ಇನಫ್ ಅಂತ ಹೇಳ್ಬೋದು. ಇನ್ನು ಫ್ರಿಸೈಸ್ ರೇಡಿಯೋ ಅಂತ ಇದೆ. ಓಕೆ, ಕ್ಲಿಯರ್ ಟಿಂಬರ್ ಅಂತ ಇರುವಂಥದ್ದು. ಆಮೇಲೆ ಹೈಲಿ ಸೆನ್ಸಿಟಿವ್, ವೈಡ್ಲಿ ಕಂಪ್ಯಾಟಿಬಲ್. ಓಕೆ, ಎಲ್ಲ ಡಿವೈಸ್ಗೂ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಲುಕ್ ಎಲ್ಲ ಕೊಟ್ಟಿದ್ದಾರೆ. ಐಫೋನ್ ಆಗೇನೆ ಟೈಪ್ ಸಿ ಎರಡೂ ರೀತಿಯಾದಂತಹ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೋಡೋಣ ಏನು ಕತೆ ಏನು ಅಂತ. ನನ್ನ ಹತ್ರ ಐಫೋನ್ ಅಂತೂ ಇಲ್ಲ, ಇರೋದೇ ಆಂಡ್ರಾಯ್ಡಿಗೆ ಕೊಟ್ಟರೆ ಟೆಸ್ಟ್ ಮಾಡೋಣ ಅಷ್ಟೇ. ಓಕೆ, ಅನ್ಬಾಕ್ಸಿಂಗ್. ಓಕೆ, ಈ ರೀತಿಯಾಗಿದೆ. ಓಕೆ, ನೀಟಾಗಿ ಪ್ಯಾಕೇಜಿಂಗ್ ಎಲ್ಲ ಮಾಡಿದ್ದಾರೆ. ಇದ್ರ ಜೊತೆ ಅಡಾಪ್ಟರ್ ಇದು. ಓಕೆ, ಇದು ನಿಮ್ಮ ಹತ್ರ ಐಫೋನ್ ಇದ್ರೆ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಪಕ್ಕದಲ್ಲಿ ಇಡೋಣ. ಇದನ್ನ ಬಿಟ್ಟರೆ ಇಲ್ಲಿ ಮತ್ತೇನಿಲ್ಲ. ಮೇನ್ ಆಗಿ ಈ ಒಂದು ಬಾಕ್ಸಲ್ಲಿ ಕೆಲವೊಂದಿಷ್ಟು ಐಟಮ್ ಅಂತೂ ಇದ್ದೇ ಇರುತ್ತೆ. ಏನಿದೆ ಅಂತ ನೋಡೋಣ. ಇದೆಲ್ಲ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲೇ ಇದೆ, ಒಳಗಡೆನೂ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲೇ ಇದೆ, ಈ ಕಡೆ ಇಂಗ್ಲೀಷಲ್ಲಿ ಇದೆ. ಓಕೆ, ಒಳ್ಳೆ ವಿಷಯ. ಇದು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ಇರಲಿ, ನಮ್ಮ ಕ್ವಾಲಿಟಿ ಚೆನ್ನಾಗಿ ಬರಬೇಕು, ಅದನ್ನು ಚೆಕ್ ಮಾಡೋಣ. ಹಾಗೆ ಇದ್ರೊಳಗಡೆ ಏನಿದೆ ಅದನ್ನು ನೋಡೋಣ ಮೊದಲು. ಚಾರ್ಜಿಂಗ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ, ನೈಸ್.
ಟೈಪ್ ಸಿ ಪೋರ್ಟ್ ಎಲ್ಲಿದೆ? ನನಗಿರೋದು ಇಲ್ಲಿ ಇರೋದೇ ಟೈಪ್ ಸಿ. ಲೈಟ್ನಿಂಗ್ ಪೋರ್ಟ್ ಇದೆ, ಟೈಪ್ ಸಿ ಎಲ್ಲಿದೆಯೋ ಹುಡುಕ್ಬೇಕಾಯ್ತು. ಇವಾಗ ಇದ್ರೊಳಗಡೆ ಕೊಟ್ಟಿದ್ದಾರಾ ಹೆಂಗೆ ನೋಡೋಣ. ಓಕೆ, ಇದು LED ಪ್ಯಾನಲ್ ಅಂತ ಕಾಣಿಸುತ್ತೆ, ನೋಡೋಣ. ಕಲರ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಬಿಟ್ರೆ, ಇಲ್ಲಿ ಬ್ಲೂ ಕಲರ್ ಇತ್ತು, ಇಲ್ಲಿ ಬ್ಲ್ಯಾಕ್ ಕಲರ್ ಕಳ್ಸಿದ್ದಾರೆ. ಇಟ್ಸ್ ಓಕೆ. ಓಪನ್ ಮಾಡಿದ್ರೆ ಅಡಾಪ್ಟರ್ ಇಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಇದ್ರಲ್ಲೂ ಅಡಾಪ್ಟರ್ ಇರುತ್ತೆ, ಬಟ್ ಇದ್ರಲ್ಲಿ ಕೊಟ್ಟಿರೋದಿಲ್ಲ. ಇದು ಕ್ಯಾಮ್ರಾಗೆ DSLRಗೆ ಆಗುವಂತಹ ಒಂದು ಅಡಾಪ್ಟರ್ ಇಲ್ಲಿ ಕೊಟ್ಟಿರ್ತಾರೆ. ಹಾಗೇನೆ ಉಳಿದಿರುವಂತಹ ಅಡಾಪ್ಟರ್ ಅನ್ನ ಇದ್ರೊಳಗಡೆ ಕೊಟ್ಟಿರ್ತಾರೆ. ಇಲ್ಲೊಂದು ಇದು ಲೈಟ್ನಿಂಗ್ ಪೋರ್ಟ್ ಆಗಿರುತ್ತೆ, ಅಂದ್ರೆ ಐಫೋನ್ಗಳಿಗೆ ಇಲ್ಲಿ ಟೈಪ್ ಸಿ ಪೋರ್ಟ್ ಕೊಟ್ಟಿರ್ತಾರೆ. ಅದನ್ನ ನಾನು ಆಲ್ರೆಡಿ ಮೊಬೈಲ್ ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಹೀಗಾಗಿ ಅದನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಅನ್ಬಾಕ್ಸಿಂಗ್ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ. ಅಟ್ಯಾಚ್ ಮಾಡೋಣ. ಓಕೆ, ಲೈಟ್ ಬೇರೆ ಬ್ಲಿಂಕ್ ಆಗ್ತಾ ಇದೆ. ಇನ್ನು 2 ಮೈಕ್ ಅನ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಬಟ್ಟೆಗೆ ಅಟ್ಯಾಚ್ ಮಾಡ್ಬೋದು, ಒಳ್ಳೆ ವಿಷಯ. ಮ್ಯಾಗ್ನೆಟ್ ಇದೆಯಾ? ಎಸ್, ಮ್ಯಾಗ್ನೆಟ್ ಕೂಡ ಇದೆ. ಅಂದ್ರೆ ಇದು ನೀವು ಬಟ್ಟೆ ಒಳಗಡೆ ಹಾಕೊಂಡು ಹಿಂಗೂ ಕೂಡ ಬಟ್ಟೆ ಮೇಲಿಂದ ಕೂಡ ಅಟ್ಯಾಚ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ಕ್ಲಿಪ್ ರೀತಿನಲ್ಲಿ ಬಟ್ಟೆಗೂ ಕೂಡ ಅಟ್ಯಾಚ್ ಮಾಡ್ಕೊಳ್ಬಹುದು. 2 ಆಪ್ಷನ್ ನಿಮಗೆ ಬಿಟ್ಟಿದ್ದು, ನೀವು ಹೆಂಗೆ ಯೂಸ್ ಮಾಡ್ತೀರೋ ಹಂಗೆ. ಓಕೆ, ಚೆನ್ನಾಗಿದೆ. ಟೋಟಲ್ ಆಗಿ ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿದಾವೆ. ಇದು ಸದ್ಯ ಪಕ್ಕದಲ್ಲಿ ಇಡೋಣ. ಮೇನ್ ಆಗಿ ಕ್ಯಾಮ್ರಾನ ಟೆಸ್ಟ್ ಮಾಡೋಣ ಇವಾಗ. ಮೇನ್ ಆಗಿ ಮೈಕ್ ಅನ್ನ ಟೆಸ್ಟ್ ಮಾಡೋಣ. ಸೊ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡೋದಕ್ಕೆ ಬಟನ್ ಇದೆ ನೋಡಿ, ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಓಕೆ, ಲೈಟ್ ಬ್ಲಿಂಕ್ ಆಗ್ತಿದೆ. ಓಕೆ, ಒಂದು ಕನೆಕ್ಟ್ ಆಗಿದೆ, ಇನ್ನೊಂದು ಕನೆಕ್ಟ್ ಆಗಿಲ್ಲ. 2 ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ನೀವೇನಾದ್ರೂ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಮೈಕನ್ನ ಒಬ್ರು ಇಟ್ಕೊಂಡು ಇನ್ನೊಂದು ಮೈಕನ್ನ ಇನ್ನೊಬ್ರು ಇಟ್ಕೊಂಡು ಮಾತಾಡಬಹುದು. ಇವಾಗ ನೋಡಿ 2 ಕನೆಕ್ಟ್ ಆಗಿದೆ. ಹಾಗೆ ಇಲ್ಲಿ ರೆಡ್ ಮಾರ್ಕ್ ಇದೆಯಲ್ಲ, ಅದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಮಾಡೋದಕ್ಕೆ ಬಟನ್ ಅನ್ನು ಕೂಡ ಕೊಟ್ಟಿದ್ದಾರೆ. 2 ಕೂಡ ಟೆಸ್ಟ್ ಮಾಡೋಣ. ಇದನ್ನ ಸದ್ಯ ಇಲ್ಲಿ ಇಡ್ತಾ ಇದ್ದೀನಿ. ಒಂದೇ ಮೈಕನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಓಕೆ, ಇದರಲ್ಲಿ ಯಾವುದೋ ಒಂದು ವಿಡಿಯೋನ ರ್ಯಾಂಡಮ್ ಆಗಿ ರೆಕಾರ್ಡ್ ಮಾಡ್ತೀನಿ. ಹಲೋ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಹಂಗೇನೆ ಈ ವಿಡಿಯೋನ ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ. ಅಂದ್ರೆ ಇವಾಗ ಈ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದ್ ಕಡೆ ಕೂಡ ಕಲರ್ ಬಂದಿದೆ. ಇವಾಗ ಮಾತಾಡಿ ನೋಡೋಣ. ಇವಾಗ ಇದೆ ವಾಯ್ಸ್ ಅವಾಗಿನಕ್ಕಿಂತ ಬೆಟರ್ ಆಗಿದೆಯಾ? ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ? ಅದನ್ನ ನೀವು ಇವಾಗ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇವಾಗ ಮೊದಲಿಗಿಂತ ಬೆಟರ್ ಆಗಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಅನ್ನು ಆನ್ ಮಾಡಿರೋದ್ರಿಂದ ಇವಾಗ ಚೆನ್ನಾಗಿ ವಾಯ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ ಅದನ್ನ ನೀವು ಕಮೆಂಟ್ ಮಾಡಿ. ಗೊತ್ತಿಲ್ಲ, ನಾನು ಟೆಸ್ಟ್ ಮಾಡಿದಾಗ್ಲೇ ಗೊತ್ತಾಗೋದು. ನೀವೇನೇ ಕಮೆಂಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಅಭಿಪ್ರಾಯನ ಕೂಡ ತಿಳ್ಕೊಳ್ಬಹುದು. ಆದಷ್ಟು ಕಮೆಂಟ್ ಮಾಡಿ. ಓಕೆ, ವಾಯ್ಸ್ ಕ್ವಾಲಿಟಿನ ನಾನಂತೂ ಜಡ್ಜ್ ಮಾಡ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ ಅಂತ ಅನಿಸ್ತಾ ಅಥವಾ ಇಲ್ವಾ? ಅದನ್ನ ನೀವು ಕಮೆಂಟ್ ಮಾಡಿ. ಹಾಗೇನೆ ಇದರ ಸೈಜ್ ಏನಿದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗೇನಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ ಸೈಜು. ಹಾಗೇನೆ ಇದರಲ್ಲೂ ಕೂಡ ಮ್ಯಾಗ್ನೆಟಿಕ್ ಇದೆ ನೋಡಿ, ಮ್ಯಾಗ್ನೆಟ್ ಇದೆ. ಇದರಲ್ಲೂ ಕೂಡ ಇದೆ ಮ್ಯಾಗ್ನೆಟು, ಅಟ್ಯಾಚ್ ಮಾಡಬಹುದು. ಅಂದ್ರೆ ನೀವು ಇವಾಗ ಬಟ್ಟೆ ಹಾಕೊಂಡಿದ್ರೆ ಇದ್ರ ಮೇಲ್ಗಡೆ ಹಿಂಗಿಟ್ಟು ಒಳಗಡೆಯಿಂದ ಅಟ್ಯಾಚ್ ಮಾಡ್ಬೋದು, ಹಿಂಗೆ ಕಾಣಿಸೋದಿಲ್ಲ. ಸೊ ಈ ರೀತಿಯಾಗಿ ಇದಕ್ಕಿಂತ ಇದು 10 ಪಟ್ಟು ಜಾಸ್ತಿ ಇರುವಂತಹ ಒಂದು ಬೆಲೆ ಕೊಡಬೇಕಾಗಿರುತ್ತೆ ಒಳ್ಳೆ ಕ್ವಾಲಿಟಿ ವಾಯ್ಸ್ಗೋಸ್ಕರ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಈ ಒಂದು ಮೈಕ್ರೋಫೋನ್ ನನ್ನ ಪ್ರಕಾರ ಓಕೆ ಅಂತ ಅನ್ಸುತ್ತೆ. ಬಟ್ ವಾಯ್ಸ್ ಕ್ವಾಲಿಟಿನ ನೀವೇ ಡಿಸೈಡ್ ಮಾಡಿ ಕಮೆಂಟ್ ಮಾಡಿ, ನಿಜಕ್ಕೂ ಚೆನ್ನಾಗಿದೆಯಾ ಹಂಗೆ ಅಂತ. ಇನ್ನು ಇದನ್ನ ಚಾರ್ಜ್ ಮಾಡಿದಾಗ ಯಾವ ರೀತಿಯಾಗಿ ಬರುತ್ತೆ ಅದನ್ನ ನೋಡ್ಬೇಕಲ್ಲ. ಸೊ ಇವಾಗ ಚಾರ್ಜ್ ಮಾಡೋಣ. ಓಕೆ, ಪರ್ಸೆಂಟೇಜ್ ಇಲ್ಲಿ ತೋರಿಸುತ್ತೆ 71% ನಡೀತಾ ಇದೆ. ಹಾಗೇನೆ ಇಲ್ಲಿ ಚಾರ್ಜ್, ಇದರಿಂದಾನೇ ಈ 2 ಮೈಕ್ರೋಫೋನ್ ಕೂಡ ಚಾರ್ಜ್ ಆಗುತ್ತೆ. ಸೊ ಟೆನ್ಷನ್ ಬೇಡ. ಇದು ಲೈಟ್ ವೇಟ್ ಇದೆ ಆಕ್ಚುಲ್ ಆಗಿ, ಬಟ್ ಇದು ಸ್ವಲ್ಪ ವೇಟ್ ಇದೆ. ಇದು ಸ್ವಲ್ಪ ಲೈಟ್ ವೇಟ್, ಈಸಿಯಾಗಿನೇ ಗೊತ್ತಾಗುತ್ತೆ. ಹೇಗೆ ಅನಿಸ್ತು ನಿಮಗೆ ಇದರ ವಾಯ್ಸ್ ಕ್ವಾಲಿಟಿ? ಚೆನ್ನಾಗಿದೆ ಅಂತ ಅನ್ಸುತ್ತಾ? ಬೈ ಮಾಡಬಹುದಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಶೇರ್ ಮಾಡಿ. ನಾನು ಈ ಪ್ರಾಡಕ್ಟ್ ಅನ್ನ ತರಿಸಿದ್ದು ಜಸ್ಟ್ ಒಂದು ರಿವ್ಯೂಗೋಸ್ಕರ. ಯಾಕಂತಂದ್ರೆ ಮೀಶೋನ ಸ್ಕ್ರೋಲ್ ಮಾಡುವಾಗ ಕಣ್ಣಿಗೆ ಬಿತ್ತು. ಸೊ ತುಂಬಾ ಜನರಿಗೆ ಅನ್ಸಿರಬಹುದು ಈ ಪ್ರಾಡಕ್ಟ್ ಚೆನ್ನಾಗಿದೆಯೇನೋ ಅಂತ. ಬಟ್ ತರಿಸಿ ಮತ್ತೆ ರಿಟರ್ನ್ ಹಾಕೋದು ಅಥವಾ ರಿಟರ್ನ್ ಆಗಿಲ್ಲ ಅಂತಂದ್ರೆ ಕಿರಿಕಿರಿ ಅದೆಲ್ಲ ಬೇಡ ಅಂತ ಹೇಳಿ ನಾನು ತರಿಸಿದ್ದೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಬೈ ಮಾಡಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಅಷ್ಟೇ. ಇದೇ ರೀತಿ ಮತ್ತೆ ಯಾವ್ದಾದ್ರು ಪ್ರಾಡಕ್ಟ್ ನ ಬಗ್ಗೆ ನಿಮ್ಗೆ ಅನುಮಾನಗಳಿದ್ರೆ ಅದನ್ನ ಬೈ ಮಾಡಬೇಕಾ ಬೇಡವಾ, ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ, ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಕಮೆಂಟ್ ಮಾಡಿ. ನಾನು ಆ ಪ್ರಾಡಕ್ಟ್ ಅನ್ನ ತರಿಸಿ ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.